ಓಂ ಶ್ರೀ ಗುರುಭ್ಯೋ ನಮಃ. ಹರಹ ಓಂ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ಮಾರ್ಚ್ 19, 2026 ಯುಗಾದಿ ಪಾಡ್ಯದಂದು ಎಲ್ಲರ ಆಸೆಯ ಮೇರೆಗೆ ಇವತ್ತು ಪಂಚಾಂಗ ಶ್ರವಣವನ್ನು ಮಾಡೋಣ ಅಂತ ಮಾಡಿದ್ದೀನಿ. ಈ ಪಂಚಾಂಗ ಶ್ರವಣ ಇದು ಜನರಲಿ ಗದಗ ಶ್ರೀ ಬಸವೇಶ್ವರ ಪಂಚಾಂಗ ಸಂಕೇಶ್ವರ ಇವರು ಪ್ರಿಂಟರ್ ಪಬ್ಲಿಷರ್ಸು ಮಾಡಿರೋದು. ಇದರ ಪ್ರಕಾರ ನಾವು ಏನೇನಾಗುತ್ತೆ ಇವತ್ತು ಅಂತ ನೋಡೋಣಂತೆ. ಬೇಸಿಕಲಿ ಇಲ್ಲಿ ಇವತ್ತಿನ ಇದನ್ನ ಕುಂಡ್ಲಿಯನ್ನು ಹಾಕಿದಾಗ ಇವತ್ತು ಬೆಳಗ್ಗೆ 6:56 ಯುಗಾದಿ ಹಬ್ಬ ಅಂದರೆ ಇದು ಈ 40ನೇ ಸಂವತ್ಸರವಾದ ಪರಾಭವನಾಮ ಸಂವತ್ಸರವು ಶಾಲಿವಾಹನ ಶಕೆ 1948, ಶ್ರೀ ಶಾಲಿವಾಹನ ಶಕದ 1948ನೇ ವರ್ಷ ಇದು. ಇವತ್ತು 6:56 ಚಂದ್ರ 4 ಡಿಗ್ರಿ 14 ನಿಮಿಷ 42 ಅವನು ಸೂರ್ಯನನ್ನು ಕ್ರಾಸ್ ಆದಾಗ ಈ ಪಾಡ್ಯ ತಿಥಿ ಉದಯ ಆಯಿತು. ಅದು ಸೂರ್ಯೋದಯ ಆದಮೇಲೆ ಉದಯ ಆಗಿದೆ. ಆದರೆ ನಾಳೆ ಮತ್ತೆ ಸೂರ್ಯೋದಯದಲ್ಲಿ ಪಾಡ್ಯ ಮುಗಿದು ಹೋಗ್ಬಿಟ್ಟಿರುತ್ತೆ. ಅದಕ್ಕಾಗಿ ಇವತ್ತೇ ಪಾಡ್ಯವನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿ ಇವತ್ತು ನೋಡಿದಾಗ ಲಗ್ನ ಬಂದು ಈಗ ಮೀನ ಲಗ್ನದಲ್ಲಿ ಶನಿ, ಚಂದ್ರ, ರವಿ ಮತ್ತು ಶುಕ್ರರಿದ್ದಾರೆ. 4ನೇ ಮನೆಯಲ್ಲಿ ಗುರು ಇದ್ದಾನೆ. ಆಮೇಲೆ 12ನೇ ಮನೆಯಲ್ಲಿ ರಾಹು, ಆಮೇಲೆ ಬುಧ ಮತ್ತು ಮಂಗಳ, ಆಮೇಲೆ 6ನೇ ಮನೆಯಲ್ಲಿ ಕೇತು ಇದ್ದಾರೆ. ಈ ಇದರಲ್ಲಿ ಕೊಟ್ಟಿರೋದ ಪ್ರಕಾರ ಸಂವತ್ಸರದ ರಾಜ, ಇವತ್ತಿನ ಸಂವತ್ಸರದ ರಾಜ ಗುರು. ಯಾಕೆಂದರೆ ಇದು ಗುರುವಾರ ದಿವಸ ಬಂದಿರೋದಕ್ಕೆ ಗುರು ರಾಜನಾಗಿದ್ದಾನೆ. ಆಮೇಲೆ ಗುರುವಿನ ಫಲ ಏನು ಅಂದರೆ ಸಕಾಲ ವೃಷ್ಟಿ ಯೋಗದಿಂದ ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಶುಭ ಮಂಗಳ ಕಾರ್ಯಗಳು ಅಧಿಕವಾಗಿ ಆಚರಿಸಲ್ಪಡುತ್ತವೆ. ಗೋ ಮಹಿಷ್ಯಾದಿಗಳಿಗೆ ವೃದ್ಧಿ ಚೆನ್ನಾಗಿದ್ದು ಹೈನುಗಾರಿಕೆ ವೃದ್ಧಿಯಾಗುವುದು. ಮುಜರಾಯಿ ದೇವಾಲಯಗಳ ಆದಾಯ ಅಧಿಕವಾಗುವುದು ಅಂತ ಇದು ಪಂಚಾಂಗದಲ್ಲಿ ಬರೆದಿದ್ದಾರೆ. ಈ ಪಂಚಾಂಗದ ನವಮಂಡಲದ ಅಧಿಪತಿಗಳು ಯಾರ್ಯಾರು ಅಂತ ನೋಡಿದ್ರೆ ಬೇಸಿಕಲಿ ಪ್ರಧಾನಮಂತ್ರಿ ಬಂದು ಕುಜ. ಈ ಪ್ರಧಾನಮಂತ್ರಿಯನ್ನು ಹೇಗೆ ಮಾಡ್ತಾರೆ, ಯಾವ ರೀತಿಯಿಂದ ಮಾಡ್ತಾರೆ, ಸೇನಾಧಿಪತಿ ಹೇಗೆ ಮಾಡ್ತಾರೆ, ಸಸ್ಯಾಧಿಪತಿ ಹೇಗೆ ಮಾಡ್ತಾರೆ, ಧಾನ್ಯಾಧಿಪತಿ ಹೇಗೆ ಮಾಡ್ತಾರೆ, ಆರ್ಘ್ಯಾಧಿಪತಿ, ಮೇಘಾಧಿಪತಿ, ನಿರಸಾಧಿಪತಿ, ರಸಾಧಿಪತಿ ಇವ್ರನ್ನೆಲ್ಲ ಹೇಗೆ ಮಾಡ್ತಾರೆ ಅಂತ ನಾವು ಸಾವಕಾಶ ನೋಡ್ಕೋತಾ ಹೋಗೋಣ. ಬೇಸಿಕಲಿ ಈಗ ಇದಕ್ಕೆ ಏನಾಗುತ್ತೆ ಅಂದರೆ ಮೇಷ ಸಂಕ್ರಾಂತಿ ಅಂತ ಪ್ರತಿ ಹೇಗೆ ಜನವರಿ 15ಕ್ಕೆ ಸೂರ್ಯ ಮಕರ ರಾಶಿಗೆ ಬಂದಾಗ ಅವಾಗೊಬ್ಬ ಅಧಿಪತಿ ಸಿಗ್ತಾನೆ. ಆತನೇ ನಿರಸಾಧಿಪತಿ ಅಂತ ಕರೀತಾರೆ. ಈಗ ನಾವು ಇಲ್ಲಿ ಮೇಷರಾಶಿಯಿಂದ ನೋಡ್ಕೋತಾ ಹೋಗೋಣ. ಮೇಷರಾಶಿ ಏಪ್ರಿಲ್ 15, 2026 ಬೆಳಿಗ್ಗೆ 6:16 ಇದು ಸೂರ್ಯ ಬೆಳಗ್ಗಿನ ಜಾವದಲ್ಲಿ ಇದಕ್ಕೆ ಬಂದು ಸೇರ್ಕೋತಾನೆ. ಇಲ್ಲಿ ಮೇಷರಾಶಿಗೆ ಬರ್ತಾನೆ. ಅದು ಮಂಗಳವಾರ ದಿವಸ ಆಗಿರೋದಕ್ಕೆ ಮಂಗಳವಾರ ಇದರದ್ದು ವಾರದ ಅಧಿಪತಿ ಮಂಗಳ. ಸೊ ಹಾಗಾಗಿ ಮಂತ್ರಿ ಕುಜ ಅಥವಾ ಮಂಗಳ ಅಂತ ಕರಿತೀವಿ. ಈಗ ರಾಜ ಗುರು, ಮಂತ್ರಿ ಮಂಗಳ, ಇದನ್ನು ನೋಡೋಣ. ಇಲ್ಲಿ ಅವತ್ತಿನ ದಿವಸ ಲಗ್ನದಲ್ಲಿ ರವಿ ಶುಕ್ರ ಇದ್ದಾರೆ. 3ನೇ ಮನೆಯಲ್ಲಿ ಗುರು, 5ನೇ ಮನೆಯಲ್ಲಿ ಕೇತು, ಮತ್ತು 11ನೇ ಮನೆಯಲ್ಲಿ ರಾಹು ಚಂದ್ರ, 12ನೇ ಮನೆಯಲ್ಲಿ ಶನಿ, ಬುಧ ಮತ್ತು ಮಂಗಳ ಇದ್ದಾರೆ. ಇದು 15 ಏಪ್ರಿಲ್ 2026ನೇ ಕುಂಡ್ಲಿ. ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಸೇನಾಧಿಪತಿ ಏನಾಗುತ್ತೆ, ಯಾವಾಗ ಸಿಂಹರಾಶಿಗೆ
ಇದು ಸೂರ್ಯ ಪ್ರವೇಶಿಸ್ತಾನೆ. ಅದು ಆಗಸ್ಟ್ 17 ಬೆಳಗ್ಗೆ 7 ಗಂಟೆ 50 ನಿಮಿಷಕ್ಕೆ ಪ್ರವೇಶಿಸ್ತಾನೆ. ಆವಾಗ ಸೂರ್ಯನ ಡಿಗ್ರಿ 0001 ಡಿಗ್ರಿ. 7 ಗಂಟೆ 50 ನಿಮಿಷಕ್ಕೆ 7 ಗಂಟೆ 49 ನಿಮಿಷಕ್ಕೆ ಅವನಿನ್ನೂ ಕರ್ಕ ರಾಶಿಯಲ್ಲಿರ್ತಾನೆ. 7 ಗಂಟೆ 50 ನಿಮಿಷಕ್ಕೆ ಸೂರ್ಯ ಸಿಂಹರಾಶಿಗೆ ಪ್ರವೇಶಿಸ್ತಾನೆ. ಅದು ಸೋಮವಾರ ದಿವಸ ಆಗಿರ್ತದೆ. ಹಾಗಾಗಿ ಸೇನಾಧಿಪತಿ ಚಂದ್ರ. ಈಗ ಸೇನಾಧಿಪತಿಯ ಲಕ್ಷಣಗಳೇನು? ರಾಜ್ಯ ರಾಷ್ಟ್ರದ ಆಡಳಿತ ನಿರ್ವಹಣೆ ಸುಗಮವಾಗಿರುತ್ತದೆ. ದೇಶ ರಕ್ಷಣೆ ಮಾಡುವ ಸೈನಿಕರು ಆರೋಗ್ಯವಂತರಾಗಿ ಸುಸಜ್ಜಿತರಾಗಿ ಸದಾಕಾಲ ದೇಶ ರಕ್ಷಣೆಯಲ್ಲಿ ನಿರತರಾಗಿರುತ್ತಾರೆ. ದೇಶದಲ್ಲಿ ಶಾಂತಿ ವಾತಾವರಣವಿರುತ್ತದೆ ಎಂದು ಪಂಚಾಂಗ ಹೇಳ್ತದೆ. ಈ ಮಂಗಳನ ಫಲಗಳು ಏನು ಅಂತ ನೋಡೋಣ. ಮಂಗಳನ ಫಲಗಳು, ಮಂಗಳ ಬೇಸಿಕಲಿ ಏನಾಗಿದೆ, 12ನೇ ಮನೆಯಲ್ಲಿದ್ದಾನೆ. 1 ಮತ್ತು 8ರ ಅಧಿಪತಿ. ಕಳ್ಳತನ ಸುಲಿಗೆಗಳು ಮಂತ್ರಿ ಮಂಗಳನ ಫಲ. ಕಳ್ಳತನ ಸುಲಿಗೆಗಳು ಅಧಿಕವಾಗುತ್ತವೆ. ವಾಹನ ಅಪಘಾತಗಳು, ಸಾಂಕ್ರಾಮಿಕ ರೋಗಗಳಿಂದ ಜನರಿಗೆ ಸಮಸ್ಯೆ ಉಂಟಾಗುತ್ತದೆ. ಆಹಾರ ಧಾನ್ಯಗಳು ತೇಜಿಯಾಗಿ ಮಾರಾಟಲ್ಪಡುತ್ತವೆ. ಇದು ಇದರ ಪ್ರಯೋಗ. ಆಮೇಲೆ ಈಗ ಮೇಘಾಧಿಪತಿ ಅಂತ, ಮೇಘಾಧಿಪತಿ ಯಾರು? ಅವನು ಚಂದ್ರನೇ. ಅಂದರೆ ಏನಾಗುತ್ತೆ, ಜೂನ್ 22, 2026 12 ಗಂಟೆ 11 ನಿಮಿಷಕ್ಕೆ ಸೂರ್ಯ ಆರಿದ್ರ ನಕ್ಷತ್ರವನ್ನು ಪ್ರವೇಶಿಸ್ತಾನೆ. ಇಲ್ಲಿ ಆರಿದ್ರ ನಕ್ಷತ್ರವನ್ನು ಪ್ರವೇಶಿಸ್ತಾನೆ. ಆ ಪ್ರವೇಶದ ಇದರಲ್ಲಿ ಏನಾಗುತ್ತೆ, ಸೂರ್ಯ 6 ಡಿಗ್ರಿ 40 ನಿಮಿಷದಲ್ಲಿ ಅಲ್ಲಿ 12 ಗಂಟೆ 11 ನಿಮಿಷಕ್ಕೆ ಪ್ರವೇಶಿಸ್ತಾನೆ. ಸೊ ಅದು ಮೇಘಾಧಿಪತಿ ಚಂದ್ರ. ಮೇಘಾಧಿಪತಿಯ ಚಂದ್ರನ ಫಲಗಳು: ಗರ್ಭಿಣಿಯರಿಗೆ ಆರೋಗ್ಯ ಚೆನ್ನಾಗಿರುತ್ತದೆ. ಜಲೋದ್ಭವ ವಸ್ತುಗಳು ಅಧಿಕವಾಗಿ ದೊರೆಯುತ್ತವೆ. ಗೋಮಹಿಷ್ಯಾದಿಗಳ ಮೇವು ಆಹಾರ ವೃದ್ಧಿಯಾಗಿ ಹೈನುಗಾರಿಕೆಯ ಹಣಕಾಸು ವಹಿವಾಟು ಚೆನ್ನಾಗಿರುತ್ತದೆ. ಇದು ಮೇಘಾಧಿಪತಿ. ಸಸ್ಯಾಧಿಪತಿ ಅಂದರೆ ಏನಾಗುತ್ತೆ? ಸಸ್ಯಾಧಿಪತಿ ಅಂದರೆ ಸೂರ್ಯ ಏನು ಜುಲೈ 2026ಕ್ಕೆ ಸೂರ್ಯ ಇದಕ್ಕೆ ಜುಲೈ 2026 11 ಗಂಟೆ 26 ನಿಮಿಷಕ್ಕೆ ಸಸ್ಯಾಧಿಪತಿ ಅಂದರೆ ಅದೇ ಮೇಘಾಧಿಪತಿ. ಸಸ್ಯಾಧಿಪತಿ ಬೇಸಿಕಲಿ ಗುರುವಾರ, ಇವನು ಜುಲೈ 15 ಗುರುವಾರ ಸೂರ್ಯ ಇದರೊಳಗೆ ಬರ್ತಾನೆ. ಅದರೊಳಗೆ ಕರ್ಕಾಟಕ ರಾಶಿಗೆ. ಆವಾಗ ಗುರುವಾರ ದಿವಸ ಬರೋದಕ್ಕೆ ಅವನಿಗೆ ಸಸ್ಯಾಧಿಪತಿ ಗುರು ಅಂತ ಕರಿತೀವಿ. ರಸ ಪದಾರ್ಥಗಳು ಅಧಿಕವಾಗಿ ಮಾರಾಟವಾಗುತ್ತವೆ. ಎಣ್ಣೆ ಕಾಳುಗಳು, ಬೆಳೆಗಳು ಹುಲುಸಾಗಿ ಫಲಿಸುತ್ತವೆ. ಪೂಜಾ ಸಾಮಗ್ರಿಗಳು ತೇಜಿಯಾಗುತ್ತವೆ. ಸಕಾಲ ವೃಷ್ಟಿಯಾಗಿ ಬೆಳೆಗಳು ಚೆನ್ನಾಗಿ ಫಲಿಸುತ್ತವೆ. ಇದು ಸಸ್ಯಾಧಿಪತಿಯ ಭವಿಷ್ಯ. ಆಮೇಲೆ ಮೇಘಾಧಿಪತಿ ಓದಿದ್ವಿ. ಸಸ್ಯಾಧಿಪತಿ ಬೇಸಿಕಲಿ ಅದು ನೋಡಾಯಿತು. ಈಗ ಧಾನ್ಯಾಧಿಪತಿ ಅಂದರೆ ಏನಾಗುತ್ತೆ ಅಂದರೆ, ಸೂರ್ಯ ಸೆಪ್ಟೆಂಬರ್ 17ನೇ ತಾರೀಕು 7 ಗಂಟೆ 47 ನಿಮಿಷಕ್ಕೆ ಸೂರ್ಯ ಕನ್ಯಾ ರಾಶಿ ಪ್ರವೇಶಿಸ್ತಾನೆ. ಆ ಪ್ರವೇಶಿಸುವುದು ಗುರುವಾರನೇ ಪ್ರವೇಶಿಸಿರೋದ್ರಿಂದ ಅವನಿಗೆ ಗುರುನೇ ಧಾನ್ಯಾಧಿಪತಿ ಗುರು. ದ್ವಿದಳ ಧಾನ್ಯಗಳು, ಭತ್ತ, ಗೋಧಿ ಅಧಿಕವಾಗಿ ಸಂಗ್ರಹವಾಗುತ್ತವೆ. ಗುರುವರ್ಗದವರು ದೇಶ ಶ್ರೇಯಸ್ಸಿಗಾಗಿ ಹೋಮ ಶಾಂತ್ಯಾದಿ ಕಾರ್ಯಗಳನ್ನು ಬಹುವಾಗಿ ಆಚರಿಸುತ್ತಾರೆ. ಪ್ರಜೆಗಳು ಪುಣ್ಯ ಸ್ಥಳಗಳಿಗೆ ಅಧಿಕವಾಗಿ ಭೇಟಿ ಕೊಡುತ್ತಾರೆ. ಧಾನ್ಯಾಧಿಪತಿನೂ ಚೆನ್ನಾಗಿ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ಇಲ್ಲಿ ಇದು ಯಾವುದು, ಈಗ ರಸಾಧಿಪತಿ ಅಂತ. ರಸಾಧಿಪತಿಯನ್ನು ನೋಡಬೇಕು ಅಂದರೆ, ಈ ತುಲಾ ರಾಶಿಗೆ ಸೂರ್ಯ ಪ್ರವೇಶ ಆದಾಗ ಅವತ್ತು ಯಾವ ವಾರ ಆಗಿರ್ತದೆ? ಅವತ್ತು ಶನಿವಾರ ಇದೆ. ಶನಿವಾರ ಆಗಿರೋದಕ್ಕೆ ಶನಿವಾರ ಬೆಳಗ್ಗೆ 7 ಗಂಟೆ 40 ಸಂಜೆ 7 ಗಂಟೆ 45 ನಿಮಿಷಕ್ಕೆ ಸೂರ್ಯ ಇದರಲ್ಲಿ ಪ್ರವೇಶಿಸ್ತಾನೆ. ಎಲ್ಲಿ?
ತುಲಾ ರಾಶಿ ಪ್ರವೇಶಿಸ್ತಾನೆ. ಅದು ರಸಾಧಿಪತಿ, ರಸ ಪದಾರ್ಥಗಳು ತೇಜಿಯಾಗುತ್ತವೆ, ತೈಲ ಧಾನ್ಯಗಳಿಗೆ ಕೀಟಬಾಧೆ ಅಧಿಕವಾಗುತ್ತದೆ, ಪಶುಗಳಿಗೆ ರೋಗ ಬಾಧೆಗಳು ತೋರಿ ಬರುತ್ತವೆ. ಇದು ತುಲಾ ರಾಶಿ ಇದು ರಸಾಧಿಪತಿಯ ಭವಿಷ್ಯ. ನಿರಸಾಧಿಪತಿ ಅಂತ ಅಂದರೆ ಅದನ್ನು ಗುರುವಾರನೇ ಜನವರಿ 14, 2027 ಸೂರ್ಯ ಮಕರ ರಾಶಿಗೆ ಪ್ರವೇಶ ಆದಾಗ ಅವಾಗಿನ ಇದು ಕುಂಡ್ಲಿ. ವಸ್ತ್ರ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಿರುತ್ತದೆ. ಸಾಂಬಾರು ಧಾನ್ಯಗಳು ತೇಜೆಯಿಂದ ಮಾಡಲ್ಪಡುತ್ತವೆ. ಪುಣ್ಯ ಸ್ಥಳಗಳು, ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಚೆನ್ನಾಗಾಗುತ್ತದೆ. ಇದು ನಿರಸಾಧಿಪತಿ. ನಿರಸಾಧಿಪತಿ ಅಂದರೆ ಕಬ್ಬಿಣ, ಬೆಳ್ಳಿ, ಬಂಗಾರ ಇವೆಲ್ಲ ನಿರಸಾಧಿಪತಿಯ ಲಕ್ಷಣಗಳನ್ನು ಹೇಳ್ತವೆ. ಈಗ ಮುಂದೆ ಕಂದಾಯ ಫಲ ಅಂತ ಇದೆ. ಕಂದಾಯ ಫಲ ಅಶ್ವಿನಿ ನಕ್ಷತ್ರಕ್ಕೆ ಆದಿದಲ್ಲಿ 4, ಮಧ್ಯದಲ್ಲಿ 2, ಅಂತ್ಯದಲ್ಲಿ 4, ಹೀಗೆ ಪ್ರತಿಯೊಂದು ನಕ್ಷತ್ರಗಳಿಗೂ ಅದು ಒಂದು ಕಂದಾಯ ಫಲವನ್ನು ತೋರಿಸ್ತಾ ಹೋಗ್ತವೆ. ರೋಹಿಣಿ 5, 2, 3, ಆರಿದ್ರ 3, 2, 4, ಹಸ್ತ 2 ಕಂದಾಯ, ಚಿತ್ತ 3, 3, ಸ್ವಾತಿ 6, 1, 1 ಇದು ಕಂದಾಯಗಳನ್ನು ಹೇಳ್ತವೆ. ಆಮೇಲೆ ಬೇಸಿಕಲಿ ದ್ವಾದಶ ರಾಶಿಯವರ ಆಯವ್ಯಯ ನಾವು ಪ್ರತಿಯೊಂದು ರಾಶಿ ಹತ್ರ ಹೋದಾಗ ನೋಡೋಣಂತೆ. ಆದರೂ ಮೇಷ ಆಯ ಚೆನ್ನಾಗಿದೆ, ವೃಷಭಕ್ಕೆ ವ್ಯಯ ಜಾಸ್ತಿ ಇದೆ, ಮಿಥುನಕ್ಕೆ ಆಯ ಚೆನ್ನಾಗಿದೆ, ಕರ್ಕಕ್ಕೆ ಇದು ರಾಶಿ ಮೇಲೆ ಕರ್ಕ ರಾಶಿಯವರಿಗೆ ಆಯ ಚೆನ್ನಾಗಿದೆ, ಸಿಂಹದವರಿಗೆ ಆಯ ಚೆನ್ನಾಗಿದೆ, ಕನ್ಯಾದವರಿಗೂ ಆಯ ಚೆನ್ನಾಗಿದೆ, ತುಲಾದವರಿಗೆ ವ್ಯಯ ಹೆಚ್ಚಿಗೆ ಇದೆ, ವೃಶ್ಚಿಕದವರಿಗೆ ಆಯ ಚೆನ್ನಾಗಿದೆ, ಧನಸ್ಸವರಿಗೆ ಆಯ 11, ವ್ಯಯ 8, ಮಕರ ಕುಂಭಕ್ಕೆ ಆಯ 5, ವ್ಯಯ 11, ಮೀನಕ್ಕೆ 11 ಆಯ 8 ವ್ಯಯ. ಇದು ಆಯವ್ಯಯಗಳು. ಈ ಬೇಸಿಕಲಿ ನಾವು ಈ ವರ್ಷ ಇದೆಯಲ್ಲ ಪರಾಭವ ನಾಮ ಸಂವತ್ಸರ, ಇದು 1966ನೇ ಇಸ್ವಿಯಲ್ಲಿ ಯಾರು ಹುಟ್ಟಿರ್ತಾರಲ್ಲ ಅವರಿಗೆ ಈಗ ಷಷ್ಠಾಬ್ದಿ ಮಾಡ್ಕೊಳ್ಳೋ ಸಂಭ್ರಮ. ಈ ಷಷ್ಠಾಬ್ದಿ ಮಾಡ್ಕೊಳ್ಳೋ ಸಂಭ್ರಮವನ್ನು ಇಲ್ಲಿ ನಾನು 40ನೇ ಇದರಲ್ಲಿ ತೋರಿಸಿದ್ದೀನಿ. ಇಲ್ಲೇನಾಗಿದೆ ಅಂದರೆ 1906ನೇ ಇಸ್ವಿಯಲ್ಲಿ ಹುಟ್ಟಿದವರು, 1906ನೇ ಇಸ್ವಿಯಲ್ಲಿ ಹುಟ್ಟಿದವರಿಗೆ ಈ ವರ್ಷ 120ನೇ ವರ್ಷ, 66ನೇ ವರ್ಷ ಹುಟ್ಟಿದವರಿಗೆ 60ನೇ ವರ್ಷ, ಪರಾಭವ ನಾಮ ಸಂವತ್ಸರ ಅಂತ. ಬೇಸಿಕಲಿ ಏನಂದರೆ ಇಲ್ಲಿ ಟೋಟಲಿ 60 ಪ್ರಭವ, ವಿಭವ, ಶುಕ್ಲ, ಪ್ರಮೋದಿತ ಅಂತ ಹೇಳ್ಕೊಂಡು ಪ್ರಜೋತ್ಪತ್ತಿ, ಅಂಗಿರಸ ಮೊದಲು 20 ಚೆನ್ನಾಗಿರ್ತವೆ, ನೆಕ್ಸ್ಟ್ 20 ಸ್ವಲ್ಪ ಕಡಿಮೆ ಆಗ್ತದೆ, ನೆಕ್ಸ್ಟ್ ಇನ್ನೂ 20 ಅದಕ್ಕಿಂತ ಕಡಿಮೆ ಆಗ್ತದೆ ಅಂತ ಒಂದು ಶಾಸ್ತ್ರ ಇದೆ. ಬೇಸಿಕಲಿ ಮೊದಲು ಈಗ ನಾವು 2ನೇ 20ನ್ನು ಮುಗಿಸಿದ್ದೀವಿ. 2ನೇ 20 ಸಂವತ್ಸರಗಳು. ಮುಂದಿನ ವರ್ಷ ಪ್ಲವಂಗದಿಂದ ಮತ್ತೆ 20 ವರ್ಷ ಅಕ್ಷಯದವರೆಗೂ ನಡೀತದೆ. ಹೀಗೆ ಏನಾಗುತ್ತೆ 2026 ಇಲ್ಲಿ ನೋಡಿದ್ರೆ ಪ್ರತಿಯೊಂದು ವಿಚಾರಗಳು ಈಗ 2006ಕ್ಕೆ ನೋಡಿ, 1886, 46, 2006 ವ್ಯಯ. ಆಮೇಲೆ 2007ಕ್ಕೆ ಸರ್ವಜಿತ್, 87, 1947, 2007. 47ನೇ ಇಸ್ವಿಯಲ್ಲಿ ಹುಟ್ಟಿದವರಿಗೆ 2007ಕ್ಕೆ 60 ವರ್ಷ ಆಗುತ್ತೆ. ಹೀಗೆ ಇದಕ್ಕೆ ಷಷ್ಠಪೂರ್ತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಳ್ಳೋರು ಈ ಥರ ಇದರಲ್ಲಿ ನೋಡ್ಕೋಬೋದು. ಅಂದರೆ ಈಗ ಮುಂದಿನ ವರ್ಷ 67ನೇ ಇಸ್ವಿಯಲ್ಲಿ ಹುಟ್ಟಿದವರಿಗೆ ಮುಂದಿನ ವರ್ಷ ಷಷ್ಠಪೂರ್ತಿ ಕಾರ್ಯಕ್ರಮ. ಈಗ ಮುಂದಿನ ಪಾಯಿಂಟಿಗೆ ಹೋಗೋಣ. ಈಗ ಪ್ರತಿಯೊಂದು ಲಗ್ನ ಆಧಾರಿತ ಮತ್ತು ರಾಶಿ ಆಧಾರಿತ ಈ ವರ್ಷದ ಏನಾಗುತ್ತೆ ಅಂತ. ಈಗ ಲಗ್ನದಲ್ಲಿ ನಾವು ಮೇಷಲಗ್ನದವರಿಗೆ ತಗೊಂಡಾಗ, ಮೇಷಲಗ್ನದಲ್ಲಿ ಲಗ್ನದಿಂದ 12ನೇ ಮನೆಯಲ್ಲಿ ಶನಿ, ಚಂದ್ರ, ರವಿ ಮತ್ತು ಶುಕ್ರರಿದ್ದಾರೆ. ಲಗ್ನದಿಂದ 3ನೇ ಮನೆಯಲ್ಲಿ ಗುರು ಮತ್ತು 5ನೇ ಮನೆಯಲ್ಲಿ ಕೇತು ಇದ್ದಾರೆ. ಈಗ ವಿದ್ಯಾರ್ಥಿಗಳನ್ನಾಗಲಿ ತಗೊಳ್ಳಿ, ಅಥವಾ ಈಗ ವಿದ್ಯಾರ್ಥಿಗಳ 4ನೇ ಅಧಿಪತಿ ಬಂದು ಚಂದ್ರ, ಅವನು 12ನೇ ಮನೆಯಲ್ಲಿ ಇರ್ತಾನೆ. ಹಾಗಾಗಿ ಸ್ವಲ್ಪ ವ್ಯಯ ಇರುತ್ತೆ. ಆದರೆ ವ್ಯಯ ಇದ್ರೂ ವಿದೇಶಕ್ಕೆ ಹೋಗ್ಲಿಕ್ಕೆ ಬಯಸೋರಿಗೆ ಇದು ಒಳ್ಳೆ ಟೈಮು.
ಆಮೇಲೆ ಮೂರನೇ ಮನೆಯಲ್ಲಿ ಗುರು ಇರೋದ್ರಿಂದ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಲ್ಲಿ ಯಶಸ್ಸು, ಕಮ್ಯುನಿಕೇಷನ್ನು ಚೆನ್ನಾಗಾಗುತ್ತೆ. ಆಮೇಲೆ ವಿದೇಶ ಪ್ರಯಾಣ, ಮದುವೆ ವಿಚಾರಗಳಲ್ಲಿ ಯಶಸ್ಸು. ಮದುವೆ ವಿಚಾರ ಅಂದರೆ ಏಳನೇ ಮನೆ ಅಧಿಪತಿ ಆದಂಥ ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಅಂದರೆ ಮದುವೆಗೆ ಪ್ರಯತ್ನ ಮಾಡೋರಿಗೆ ಹುಡುಗಿ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ ಎಂಗೇಜ್ಮೆಂಟು ಅವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ನಷ್ಟ ಹೆಚ್ಚಿಗೆ ಆಗ್ಬೋದು. ಬಟ್ ಸಂಬಂಧಗಳು ಬರ್ತವೆ ಅಂತ ಅನ್ನಿಸ್ತದೆ. 2ನೇ ಅಧಿಪತಿ ಮಂಗಳ 12ನೇ ಮನೆಯಲ್ಲಿರೋದ್ರಿಂದ ಖರ್ಚು ಜಾಸ್ತಿ ಇದೆ. 5ನೇ ಮನೆ ಅಧಿಪತಿ ಸೂರ್ಯ 12ನೇ ಮನೆಯಲ್ಲಿರೋದ್ರಿಂದ ಪಾಸಿಟಿವ್ ಪಾಯಿಂಟು ವಿದೇಶಕ್ಕೆ ಪ್ರಯಾಣ, ವಿದೇಶಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಇದು ಲಗ್ನ ಭವಿಷ್ಯ, ಮೇಷ ಲಗ್ನದವರ ಭವಿಷ್ಯ. ಆಮೇಲೆ ಮೇಷ ರಾಶಿಯವರದ್ದು ಜನರಲ್ಲಿ ಕೆಲಸದಲ್ಲಿ ಬೆಳವಣಿಗೆ, ಹೊಸ ಅವಕಾಶಗಳು ದೊರೆಯಬಹುದು. ಈಗ ಮೇಷರಾಶಿಯವರಿಗೆ ಚಂದ್ರ 12ನೇ ಮನೆಯಲ್ಲಿದ್ದಾನೆ, ಆಯ 14, ವ್ಯಯ 2. ಆಮೇಲೆ ಈಗ ಕ್ಯಾಲೆಂಡರಲ್ಲಿ ನೋಡಿದ್ರೆ ಕ್ಯಾಲೆಂಡರಲ್ಲಿ ಮೇಷರಾಶಿದು ಹೀಗೆ ಬರೆದಿದ್ದಾರೆ. ಇದರಲ್ಲಿ ರಾಹುದಿಂದ ಯತ್ನ ಕಾರ್ಯಸಿದ್ಧಿ, ನೂತನ ಉದ್ಯಮ, ಅನ್ಯರಿಗೆ ಜಾಮೀನು ಸಹಿ ಹಾಕುವುದರಿಂದ ನಷ್ಟ. ಕೇತುವಿನ ಫಲ ವಾಹನ ವ್ಯವಹಾರದಲ್ಲಿ ನಷ್ಟ, ಸಂಬಂಧಿಕರ ಅಲ್ಲಿ ವಿಚಾರ ಅನ್ನೋದೆಲ್ಲ ಇದೆ. ಇದರಲ್ಲಿ ಚೈತ್ರ ಮಾಸದ ಫಲಗಳು: ಈ ತಿಂಗಳು ವಸ್ತ್ರಾಭರಣ ಖರೀದಿ, ಲೇವಾದೇವಿ ಸಂಸ್ಥೆಗಳಿಗೆ ಆದಾಯದಲ್ಲಿ ಹೆಚ್ಚಳ, ಶನಿದೇವನ ಕಾರಕತ್ವ ಹೊಂದಿರುವ ಕಬ್ಬಿಣ, ಸಿಮೆಂಟು, ಎಣ್ಣೆಕಾಳುಗಳು ವ್ಯಾಪಾರ ಮಂದಗತಿಯಲ್ಲಿ ಸಾಗುವುದು. ರಾಜಕೀಯ ವ್ಯಕ್ತಿಗಳಿಗೆ ಮೇಷರಾಶಿಯ ಅಪವಾದ ಸುತ್ತಿಕೊಳ್ಳುವುದು. ಶುಭ ಸಂಖ್ಯೆ 5. ಹೀಗೆ ಮೇಷರಾಶಿಯ ಪ್ರತಿಯೊಂದು ತಿಂಗಳದ್ದು ಭವಿಷ್ಯವನ್ನು ಇದರಲ್ಲಿ ಲಿಸ್ಟಿಂಗ್ ಮಾಡಿದ್ದೀವಿ. ಆಮೇಲೆ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನಕ್ಕೆ ಹೋದರೆ 2ನೇ ಮನೆಯಲ್ಲಿ ಗುರು, ಆಮೇಲೆ 4ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ರಾಹು, ಬುಧ ಮತ್ತು ಮಂಗಳ, 11ನೇ ಮನೆಯಲ್ಲಿ ಶನಿ, ಚಂದ್ರ, ರವಿ ಮತ್ತು ಶುಕ್ರ. ಇಲ್ಲಿ ಇವ್ರದ್ದು ಏನಂದರೆ ವೃಷಭ ಲಗ್ನದಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಲಾಭದ ಸಾಧ್ಯತೆ ಇದೆ. ಮಕ್ಕಳಿಗಾಗಿ ಹಂಬಲಿಸುತ್ತಿರುವವರಿಗೆ ಒಳ್ಳೆಯ ಸಮಯ. ಇಲ್ಲಿ ನೌಕರಿಯಲ್ಲಿ ಬದಲಾವಣೆ ಸಾಧ್ಯ. ತಂದೆಗೆ ಲಾಭ, 9ನೇ ಅಧಿಪತಿ, ತಂದೆಗೆ ಲಾಭ. ತಮ್ಮಂದಿರಿಗೆ 3ನೇ ಅಧಿಪತಿ, ವಿದೇಶ ಪ್ರಯಾಣ ಯೋಗ ಇದೆ. ಮೂರರ ಅಧಿಪತಿ ಬಂದು 11ರಲ್ಲಿದ್ದಾನೆ. ಹಾಗಾಗಿ ತಮ್ಮಂದಿರಿಗೆ ವಿದೇಶ ಪ್ರಯಾಣ ಇದೆ. ನನ್ನ ತಂದೆಗೆ ಲಾಭ ಅಂದರೆ 9ರ ಅಧಿಪತಿಯಾದ ಶನಿ 11ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ತಂದೆಗೆ ಲಾಭ. 7ನೇ ಅಧಿಪತಿ ಮಂಗಳ ಹಾಗೂ 12ನೇ ಮಂಗಳ 2 ಮತ್ತು 5ನೇ ಅಧಿಪತಿ ಬುಧ 10ನೇ ಮನೆಯಲ್ಲಿ ಸಂಸಾರ ಮತ್ತು ಪ್ರೀತಿ ವಿಚಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ವೈಮನಸ್ಸು ಮೂಡಬಹುದು. ಪ್ರೀತಿಯನ್ನು ಅಂದರೆ ಹೊಸದಾಗಿ ಇದು ಪಡೆಯೋಕ್ಕೆ ಸಾಧ್ಯತೆ ಇದೆ. 6ನೇ ಅಧಿಪತಿಯಾದ ಶುಕ್ರ 11ನೇ ಮನೆಯಲ್ಲಿ ಕೆಲಸದಲ್ಲಿರೋರಿಗೆ ಒಳ್ಳೆಯ ಬೆಳವಣಿಗೆ. 4ನೇ ಅಧಿಪತಿ ಸೂರ್ಯ 11ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಲಾಭವಾಗಲಿದೆ. ವೃಷಭ ರಾಶಿಯವರಿಗೆ ಹಣಕಾಸು ಸುಧಾರಣೆ. ಇದು ರಾಶಿ ಫಲ. ಮನೆ ಮತ್ತು ವಾಹನ ಯೋಗ. ಆಯ 8, ವ್ಯಯ 11. ಈ ಖರ್ಚಿನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪಂಚಾಂಗದಲ್ಲಿ ಕೊಟ್ಟಿರೋಂಥ ತಿಂಗಳುಗಳ ಲೆಕ್ಕದಲ್ಲಿ, ಮಾಸದ ಲೆಕ್ಕದಲ್ಲಿ ಇದು ಭವಿಷ್ಯ. ಇದನ್ನು ನಾನು ಇಲ್ಲೇ ಇಟ್ಟಿರ್ತೀನಿ, ಇದನ್ನ ನೀವು ಓದ್ಕೋಬೋದು. ಬೇಸಿಕಲಿ ರಾಹುಫಲ ಸಹೋದರರೊಡನೆ ಭೇದಾಭಿಪ್ರಾಯ, ಕರ್ಮಚಿಂತೆ, ತೀರ್ಥಯಾತ್ರೆ. ಕೇತು ಫಲ ವಾಹನ ರಿಪೇರಿಗೆ ಹಣ ವ್ಯಯ, ಸಂಬಂಧಿಕರೊಂದಿಗೆ ಕಲಹ. ಚೈತ್ರ ಮಾಸದಲ್ಲಿ ಈ ತಿಂಗಳು ಮಾಸದ ಆದಿಗೆ ಸುಖ, ಸಂತೋಷ, ಧನಧಾನ್ಯ ಸಂಗ್ರಹ, ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ, ಹೊಸ ಹೂಡಿಕೆ, ಪ್ರೇರಣೆ, ದ್ವಿದಳ ಧಾನ್ಯ ಫಸಲುಗಳಿಂದ ಹಣ ಗಳಿಕೆ,
ಐಹಿಕ ಸುಖ ಭೋಗಗಳನ್ನು ಅನುಭವಿಸಿರಿ. ಸಣ್ಣ ಪುಟ್ಟ ಕಾಯಿಲೆ ಕಾಡುವುದು. ಶುಭ ಸಂಖ್ಯೆ 5. ಹೀಗೆ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೂ ಪ್ರತಿ ತಿಂಗಳಲ್ಲಿ ಯಾವ ಥರ ಭವಿಷ್ಯ ಇದೆ ಅಂತ ವೃಷಭ ರಾಶಿಯವರಿಗೆ ಇಲ್ಲಿ ಕೊಟ್ಟಿದ್ದಾರೆ ಪಂಚಾಂಗದಲ್ಲಿ. ಬೇಸಿಕಲಿ ವೃಷಭ ರಾಶಿಯವರಿಗೆ ಈ ವರ್ಷ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನಾವು ಮಿಥುನ ಲಗ್ನದವರನ್ನು ತಗೊಳ್ಳೋಣ. ಮಿಥುನ ಲಗ್ನದಲ್ಲಿ 3ನೇ ಮನೆಯಲ್ಲಿ ಕೇತು ಇದೆ. ಆಮೇಲೆ 9ನೇ ಮನೆಯಲ್ಲಿ ರಾಹು, ಮರ್ಕ್ಯುರಿ ಮತ್ತು ಮಂಗಳ ಇದೆ. 9ರ ಅಧಿಪತಿ 8 ಮತ್ತು 9ರ ಅಧಿಪತಿ ಶನಿ 10ನೇ ಮನೆಯಲ್ಲಿದ್ದಾನೆ. 2ರ ಅಧಿಪತಿ ಚಂದ್ರ 10ನೇ ಮನೆಯಲ್ಲಿದ್ದಾನೆ. ಆಮೇಲೆ 3ರ ಅಧಿಪತಿ ರವಿ 10ನೇ ಮನೆಯಲ್ಲಿದ್ದಾನೆ. ಆಮೇಲೆ 5 ಮತ್ತು 12ರ ಅಧಿಪತಿ ಶುಕ್ರನು 10ನೇ ಮನೆಯಲ್ಲಿದ್ದಾನೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಯಾಕೆಂದರೆ 6ನೇ ಅಧಿಪತಿ 9ರಲ್ಲಿ ಹೋಗಿರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ. ಹೊಸ ನೌಕರಿ ಸಿಗುವ ಸಾಧ್ಯತೆ, ಸಿಗುವ ಸಾಧ್ಯತೆ ಅಂದರೆ 6ನೇ ಅಧಿಪತಿಯಾದ ಮಂಗಳ 9ನೇ ಮನೆಯಲ್ಲಿದ್ದು ಅಲ್ಲಿ ಗುರುವಿನ ದೃಷ್ಟಿ ಬಂದಿರೋದ್ರಿಂದ ಹೊಸ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರೀತಿ ಪ್ರೇಮದಲ್ಲಿ ಯಶಸ್ಸು. ಇಲ್ಲಿ ಏನಾಗಿದೆ ಅಂದರೆ ಈಗ 5ನೇ ಮನೆ ಪ್ರೀತಿ ಪ್ರೇಮ ಅಂತ ಅದು ಶುಕ್ರ 10ನೇ ಮನೆಯಲ್ಲಿರೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ಸರ್ಕಾರಿ ನೌಕರಿ ಸಾಧ್ಯತೆ ಇದೆ. ರವಿಚಂದ್ರ ಎಲ್ಲ 10ನೇ ಮನೆಯಲ್ಲಿ ಗೋಚಾರದಲ್ಲಿದ್ದಾರೆ. ಹಾಗಾಗಿ ಆಮೇಲೆ ವಿದೇಶ ಪ್ರಯಾಣದ ಸಾಧ್ಯತೆ ಅಂದರೆ 3ನೇ ಅಧಿಪತಿ 10ನೇ ಮನೆಯಲ್ಲಿರೋದ್ರಿಂದ ಕೆಲಸದ ಮೇಲೆ ವಿದೇಶ ಪ್ರಯಾಣಕ್ಕೆ ಹೋಗೋ ಸಾಧ್ಯತೆಗಳಿರ್ತವೆ. 7 ಮತ್ತು 10ನೇ ಅಧಿಪತಿ ಲಗ್ನದಲ್ಲಿರೋದ್ರಿಂದ ಮದುವೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮದುವೆ ಈಗ ಆಗೋ ಯೋಗ ಇದೆ. ಅವರೇ 7ನೇ ಅಧಿಪತಿನೇ ಲಗ್ನದಲ್ಲಿ ಬಂದಿರೋದ್ರಿಂದ ಅವರು ಹುಡುಗ ಆಗಲಿ ಹುಡುಗಿ ಆಗಲಿ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರೋಂಥ ಸಾಧ್ಯತೆಗಳು ಹೆಚ್ಚಿಗೆ ಇದ್ದಾವೆ. ಇಲ್ಲಿ ರಾಶಿ ಫಲ ನೋಡೋದಾದರೆ ಪ್ರಯಾಣ ಹೆಚ್ಚಾಗಬಹುದು. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯ ಅಂತ ಹೇಳ್ತಾ ಇದೆ. ಆಯ 14, ವ್ಯಯ 8. ಮಿಥುನ ರಾಶಿ ಅಂದರೆ ಏನು? ಮೃಗಶಿರ 2-3 ಮೃಗಶಿರದ 2-3 ಪಾದ ಅಲ್ಲ 3-4 ಪಾದ, ಆರಿದ್ರದ 1, 2, 3, 4 ಪಾದ ಮತ್ತು ಪುನರ್ವಸುವಿನ 1ನೇ ಪಾದ. ಇವರು ಮಿಥುನ ರಾಶಿಗೆ ಬರ್ತಾರೆ. ಇವರಿಗೆ ಆಯ 14, ವ್ಯಯ 8 ಅಂತ ತೋರಿಸ್ತಾ ಇದೆ. ಇಲ್ಲಿ ಮಿಥುನ ರಾಶಿಯ ತಿಂಗಳವಾರು ಭವಿಷ್ಯ ಹೇಳಿದ್ದೀವಿ. ಇಲ್ಲಿ ರಾಹು ಗೃಹದಲ್ಲಿ ಶುಭ ಸಮಾರಂಭಗಳು, ತೀರ್ಥಯಾತ್ರೆ, ಹಿರಿಯರೊಬ್ಬರ ವಿಯೋಗ ಅಂತ ತೋರಿಸ್ತಾ ಇದೆ. ಕೇತು ಫಲ ಸಾಹಸ ಪ್ರವೃತ್ತಿ, ಕ್ರೀಡೆಯಲ್ಲಿ ಜಯ. ಕೇತು 3ನೇ ಮನೆಯಲ್ಲಿದೆ ರಾಶಿಯಿಂದ. ಹಾಗಾಗಿ ಸಾಹಸ ಪ್ರವೃತ್ತಿ, ಕ್ರೀಡೆಯಲ್ಲಿ ಜಯ, ಸಹೋದರರೊಂದಿಗೆ ಮಾತಿನಿಂದ ಕಲಹ, ಆರ್ಥಿಕ ಸಂಕಷ್ಟಗಳು. ಚೈತ್ರ ಮಾಸದ ಫಲದಲ್ಲಿ ಮಾಸದ ಆರಂಭಕ್ಕೆ ಜ್ಯುವೆಲರಿ ವ್ಯಾಪಾರಿಗಳಿಗೆ ಭರಪೂರ ವ್ಯಾಪಾರ ಇದೆಯಂತೆ. ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ಸಿದ್ಧತೆ, ದವಸ ಧಾನ್ಯ ವ್ಯಾಪಾರಗಳು ಚುರುಕಾಗಿ ನಡೆಯುವು. ಹತ್ತಿ ಜವಳಿ ವ್ಯಾಪಾರಿಗಳಿಗೆ ಹೇರಳ ಧನ ಲಾಭ. ಸರ್ಕಾರಿ ನೌಕರರಿಗೆ ಬೇಡದ ಸ್ಥಳಕ್ಕೆ ವರ್ಗಾವಣೆ ಆಗೋ ಸಾಧ್ಯತೆ. ನಿಮ್ಮ ಆರೋಗ್ಯದ ಬಗ್ಗೆ ಅಲಕ್ಷ್ಯ. ಶುಭ ಸಂಖ್ಯೆ 5. ಈಗ ನಾವು ಕಟಕ ಲಗ್ನಕ್ಕೆ ಹೋಗೋಣ. ಕಟಕ ಲಗ್ನದಲ್ಲಿ ತಗೊಂಡ್ರೆ ಲಗ್ನಾಧಿಪತಿ ಅಲ್ಲಿಂದ 9ನೇ ಮನೆಗೆ ಹೋಗಿದ್ದಾನೆ. ಆಮೇಲೆ 6ರ ಅಧಿಪತಿನೂ 9ನೇ ಮನೆಯಲ್ಲಿದ್ದಾನೆ. 2ರ ಅಧಿಪತಿನೂ 9ನೇ ಮನೆಯಲ್ಲಿದ್ದಾನೆ. 3ರ ಅಧಿಪತಿ 8ನೇ ಮನೆಯಲ್ಲಿದ್ದಾನೆ. ಆಮೇಲೆ 5ರ ಅಧಿಪತಿಯಾದ ಮಂಗಳನು 8ನೇ ಮನೆಯಲ್ಲಿದ್ದಾನೆ. ಆಮೇಲೆ 6ರ ಮತ್ತು 9ರ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ. ಅಂದರೆ 6ರ ಅಧಿಪತಿ ಗುರು 12ನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಖರ್ಚು ಹೆಚ್ಚು ಆಗುವ ಸಾಧ್ಯತೆ ಇರುತ್ತದೆ. ಆದರೆ ಯಾವುದೇ ರೀತಿಯಿಂದ ಖರ್ಚು ಮಾಡ್ತಾರೆ ಅಂತ ಅಂದರೆ ಆಸ್ತಿ ಅಥವಾ ಮನೆ, ಕಾರು ತೆಗೆದುಕೊಳ್ಳೋ ಯೋಗ. 5ನೇ ಅಧಿಪತಿಯಾದ ಮಂಗಳ 8ನೇ ಮನೆಯಲ್ಲಿ ಇದ್ದು ಅಲ್ಲಿ ಆ ಒಂದು
ಕಾರೋ ಮನೆನೋ ಆಸ್ತಿನೋ ತಗೊಂಡು ಖರ್ಚು ಮಾಡೋಂಥ ಯೋಗ ಇದೆ. ಆರೋಗ್ಯ ಸರಿ ಇರೋದೇ ಇದ್ದರೆ ಸರಿಯಾಗೋ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದರೆ ಗುರು 12ನೇ ಮನೆಗೆ ಬಂದು 6ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಆಮೇಲೆ ದೊಡ್ಡ ಮಕ್ಕಳಿಗೆ ಆರೋಗ್ಯದ ಕಡೆಗೆ ಗಮನವಿರಲಿ. ಸಹೋದರರಿಗೆ ವಿದೇಶ ಪ್ರಯಾಣ ಯೋಗ ಇದೆ. ಯಾಕೆಂದರೆ ಇದು 3ನೇ ಅಧಿಪತಿ 8ನೇ ಮನೆಗೆ ಹೋಗಿದ್ದಾನೆ. ಕರ್ಕಾಟಕ ರಾಶಿಯ ರಾಶಿಫಲ ಆಯ 8 ವ್ಯಯ 5. ಆದಾಯ ಹೆಚ್ಚಾಗಬಹುದು. ಸಮಾಜದಲ್ಲಿ ಗೌರವ ದೊರಕುವ ಸಾಧ್ಯತೆ ಇದೆ. ಇದೇ ಥರನೇ ಇಲ್ಲಿ ಕಟಕ ರಾಶಿಯ ರಾಹುಫಲ ಏನು ಅಂದರೆ ಧನ ನಷ್ಟ, ಎಲ್ಲರಲ್ಲಿಯೂ ವಿರೋಧ. ರಾಹು ಇಲ್ಲಿ 8ನೇ ಮನೆಯಲ್ಲಿದೆ, ಕೇತು 2ನೇ ಮನೆಯಲ್ಲಿದೆ. ಕಠಿಣ ಮಾತಿನಿಂದ ಸ್ನೇಹಭಂಗ, ಆರ್ಥಿಕವಾಗಿ ಮೋಸ ಹೋಗೋಕ್ಕೆ ನರದ ದೌರ್ಬಲ್ಯ. ಹೀಗೇ ಪ್ರತಿ ತಿಂಗಳಿನಿಂದ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೂ ಇದರೊಳಗೆ ಕೊಟ್ಟಿದ್ದಾರೆ. ಆಮೇಲೆ ಓದ್ಕೋಬೋದು. ಈಗ ಕನ್ಯಾ ಲಗ್ನದವರಿಗೆ, ಕನ್ಯಾ ಲಗ್ನದ 4ನೇ ಅಧಿಪತಿ 10ನೇ ಮನೆಯಲ್ಲಿದ್ದಾನೆ. ಆಮೇಲೆ 7ನೇ ಅಧಿಪತಿ 10ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ವಿವಾಹದಲ್ಲಿ ಗಂಡ ಹೆಂಡತಿಯರ ನಡುವೆ ಸ್ವಲ್ಪ ಮಾತಿನ ವ್ಯತ್ಯಾಸ ಚಕಮಕಿಗಳು ನಡೆಯುವಂಥ ಇರ್ತವೆ. ಗಂಡ ಹೆಂಡತಿ ಗಲಾಟೆ ಇದ್ದರೆ ಸರಿ. ಕೆಲವೊಂದ್ಸಲ ಗುರುವಿನ ದೃಷ್ಟಿ ಮನೆಯ ಕಡೆಗೆ, ಮನೆ ಒಳಗೆ ಎಲ್ಲ ಮಾತಾಡಿ ಇದನ್ನ ಮಾಡಿದ್ರೆ ಚೆನ್ನಾಗುತ್ತೆ. 6ನೇ ಅಂದರೆ ಉದ್ಯೋಗ ಮಾಡ್ತಾ ಇದ್ದರೆ ಅಲ್ಲಿಗೆ ಗುರುವಿನ ದೃಷ್ಟಿ ಇದೆ. ಉದ್ಯೋಗ ಚೆನ್ನಾಗಿ ನಡೆಯೋಂಥ ಇದು ಇದೆ. ಆಮೇಲೆ 7ನೇ ಮನೆಯಲ್ಲಿ ಬಿಸ್ನೆಸ್ಸು, 7ರ ಅಧಿಪತಿ 10ರಲ್ಲಿದ್ದಾನೆ. ಅದು ಬಿಸ್ನೆಸ್ಸು ಉತ್ತಮ ಸಾಧ್ಯತೆಗಳು ಇದ್ದಾವೆ. ಆಮೇಲೆ ವಿದ್ಯಾರ್ಥಿಗಳ 4ನೇ ಅಧಿಪತಿ, ವಿದ್ಯಾರ್ಥಿಗಳ 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದ ವಿದ್ಯಾರ್ಥಿಗಳಿಗೂ ಲಾಭ ಆಗೋ ಸಾಧ್ಯತೆ ಹೆಚ್ಚಿಗೆ ಇದೆ. ಕನ್ಯಾ ರಾಶಿ ಆರೋಗ್ಯದಲ್ಲಿ ಗಮನ ಕೊಡಬೇಕು ಅಂತ ರಾಶಿಫಲದಲ್ಲಿ ಪಂಚಾಂಗದಲ್ಲಿ ಹೇಳ್ತಾ ಇದೆ. 6ನೇ ಮನೆಯಲ್ಲಿ ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಅದು ಮತ್ತೆ ರೆಟ್ರೋಗ್ರೇಡೆಡ್ ಆಗಿದ್ದಾನೆ. ಆಯ 14 ವ್ಯಯ 8. ಇಲ್ಲಿ ಇದು ಕನ್ಯಾ ರಾಶಿಯವ್ರದ್ದು ರಾಹು ಶತ್ರುಗಳ ಹಿಂದೆ ಸರಿಯುವರು, ಪಂಥಾಹ್ವಾನದಲ್ಲಿ ಜಯ, ಕಂಪ್ಯೂಟರ್ ವಿದ್ಯಾರ್ಜನೆಯಿಂದ ಲಾಭ. ಕೇತು ಫಲ 12ನೇ ಮನೆಯಲ್ಲಿ ಕೇತು ಇದ್ದರಿಂದ ಅಪರಿಚಿತರಿಂದ ಲಾಭ, ದೈಹಿಕ ಪೀಡೆಗಳು. ಅಂದರೆ 12ನೇ ಮನೆಯಲ್ಲಿ ಕೇತು ಇದೆ. ಈಗ ತುಲಾ ರಾಶಿಯ ತುಲಾ ಲಗ್ನದ ವಿಚಾರ ನೋಡೋಣ. ಇಲ್ಲಿ 3 ಮತ್ತು 6ನೇ ಅಧಿಪತಿ 9ನೇ ಮನೆಯಲ್ಲಿದ್ದಾರೆ. 2 ಮತ್ತು 7ನೇ ಅಧಿಪತಿ 5ನೇ ಮನೆಯಲ್ಲಿದ್ದಾರೆ. ಆಮೇಲೆ ಈ 2 ಮತ್ತು 7ರ ಅಧಿಪತಿ ಮೇಲೆ ಗುರುವಿನ ದೃಷ್ಟಿನೂ ಇದ್ದು ಒಳ್ಳೆಯ ಪ್ರೀತಿ, ಪ್ರೇಮ, ಪ್ರಣಯ ಚೆನ್ನಾಗಿ ಮೂಡಿಬರೋ ಸಾಧ್ಯತೆಗಳಿದ್ದಾವೆ. 9ನೇ ಅಧಿಪತಿಯಾದ ಬುಧನ ಮೇಲೂ ಗುರುವಿನ ದೃಷ್ಟಿ ಇರೋದರಿಂದ ತಂದೆ ಜೊತೆಗೂ ಸೌಹಾರ್ದವಾಗಿ ಇರುತ್ತಾರೆ. ತುಲಾ ರಾಶಿಯವರಿಗೆ ಎಲ್ಲ ದೃಷ್ಟಿಯಿಂದನೂ ಈ ಸಮಯ ಚೆನ್ನಾಗಿದೆ. ಹೇಗೆ ವೃಷಭದವರಿಗೂ ಚೆನ್ನಾಗಿದೆ, ಹಾಗೆ ಚೆನ್ನಾಗಿದೆ. ರಾಶಿ ಇದರಲ್ಲಿ ವ್ಯಾಪಾರದಲ್ಲಿ ಲಾಭ, ಹೊಸ ಅವಕಾಶಗಳು ದೊರೀಬೋದು. ಆಯ 8 ಆದರೆ ವ್ಯಯ 11. ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಅಂತ ತೋರಿಸ್ತದೆ. ಇಲ್ಲಿ ರಾಶಿಫಲದಲ್ಲಿ ರಾಹುವಿನ ಫಲ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಗಣಕಯಂತ್ರ ವ್ಯಾಪಾರಿಗಳಿಗೆ ಉತ್ತಮ ಮಟ್ಟದ ವ್ಯಾಪಾರ. 5ನೇ ಮನೆಯಲ್ಲಿ ರಾಹು ಇದೆ. ಆಮೇಲೆ 11ನೇ ಮನೆಯಲ್ಲಿ ಕೇತು, ವಾಹನದಿಂದ ನಷ್ಟ, ಮಾನಸಿಕ ಪೀಡೆ. ಇದು ತುಲಾ ರಾಶಿಯವ್ರದ್ದು ರಾಶಿ ಭವಿಷ್ಯ. ಈಗ ವೃಶ್ಚಿಕದವ್ರದ್ದು ಏನಾಗುತ್ತೆ ಅಂದರೆ 1ನೇ ಅಧಿಪತಿ ಬಂದು ಮಂಗಳ,
ಅವನು 4ನೇ ಮನೆಯಲ್ಲಿದ್ದಾನೆ. 1 ಮತ್ತು 6 ಅಧಿಪತಿ ಮಂಗಳ 4ನೇ ಮನೆಯಲ್ಲಿದ್ದಾನೆ. ಅಂದರೆ 6ನೇ ಉದ್ಯೋಗಕ್ಕೆ ಹೋಗೋರು ಉದ್ಯೋಗದ ಅವರು ಮನೆಯಿಂದನೇ ಕೆಲಸ ಮಾಡೋದು ಅಥವಾ ಮನೆಯಿಂದನೇ ಏನಾದ್ರು ಮಾಡೋಂಥ ಕೆಲಸಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ವೃಶ್ಚಿಕ ಲಗ್ನದವರು. ಆಮೇಲೆ 2 ಮತ್ತು 5ನೇ ಅಧಿಪತಿ ಬಂದು 8ನೇ ಮನೆಯಲ್ಲಿದೆ. ಏನಾದರೂ ಮಾವನ ಜೊತೆ ಏನಾದರೂ ವೈಮನಸ್ಸು ಆಗಿದ್ದರೆ ಸರಿ ಹೋಗೋ ಸಾಧ್ಯತೆ ಇರುತ್ತದೆ. ಬಹಳ ದಿನದಿಂದ ಲಾಸಲ್ಲಿ ನಡೀತಾ ಇರೋ ವ್ಯವಹಾರ ಸರಿಯಾಗೋ ಸಾಧ್ಯತೆಗಳು ಇದ್ದಾವೆ. ಆಸ್ತಿ ವಿವಾದಗಳು ಸರಿಯಾಗೋ ಸಾಧ್ಯತೆ ಇದೆ. ಆಮೇಲೆ 9ರ ಅಧಿಪತಿಯಾದ ಚಂದ್ರ 5ನೇ ಮನೆಯಲ್ಲೇ ಇದ್ದಾನೆ. ಅದೂ ತಂದೆ ಜೊತೆಗೂ ಸಂಬಂಧ ಚೆನ್ನಾಗಿರ್ತದೆ. 4ನೇ ಮನೆಯಲ್ಲಿರೋ 4ನೇ ಅಧಿಪತಿಯಾದ ಶನಿ 5ನೇ ಮನೆಯಲ್ಲಿದೆ. ಅದನ್ನು ಚೆನ್ನಾಗಿ ಕೂಡಿ ಬರ್ತದೆ. ಆದರೂ ಈ ಲಗ್ನಾಧಿಪತಿ ಮಂಗಳ 4ನೇ ಮನೆಯಲ್ಲಿದ್ದರೆ ಅದು ಸಹಜವಾದ ನೀಚ ಸ್ಥಾನ. ಸ್ವಲ್ಪ ಹುಷಾರಾಗಿರಬೇಕು ಅಂತ ಇವರಿಗೆ ವೃಶ್ಚಿಕ ಲಗ್ನದವರಿಗೆ ಹೇಳ್ತೀನಿ. ಆಮೇಲೆ ವೃಶ್ಚಿಕ ರಾಶಿಯ ಫಲಗಳು: ಶ್ರಮ ಹೆಚ್ಚು, ಆದರೆ ನಿಧಾನವಾಗಿ ಯಶಸ್ಸು ದೊರೆಯುತ್ತದೆ. ಆಯ ಇವರಿಗೆ ಚೆನ್ನಾಗಿದೆ. ವ್ಯಯ ಬಹಳ ಕಡಿಮೆ ಖರ್ಚು ಮಾಡ್ತಾರೆ. ವ್ಯಯ 2 ಇದೆ. ಸೊ ಇಲ್ಲಿ ಮತ್ತೆ ಇದಕ್ಕೆ ಪಂಚಾಂಗದ ಫಲ ರಾಹು ಫಲವನ್ನು ನೋಡಿದ್ರೆ ಭೂ ವಿವಾದಗಳು 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಭೂ ವಿವಾದಗಳು, ಸ್ಥಾನಕ್ಕೆ ಚ್ಯುತಿ, ವಾಹನ ರಿಪೇರಿ ಖರ್ಚು ಜಾಸ್ತಿ ಬರುತ್ತೆ, ಸಾಹಸ ಕಾರ್ಯದಲ್ಲಿ ಯಶಸ್ಸು. ಕೇತು ಫಲ ಆಕಸ್ಮಿಕ ಧನಲಾಭ, ವಿಷಜಂತು ಭಯ. ಆಮೇಲೆ ಚೈತ್ರದಿಂದ ಫಾಲ್ಗುಣ ಮಾಸದವರೆಗೂ ಇಲ್ಲಿ ವಿವಿಧ ಉದ್ಯಮಿಗಳಿಗೆ ಹೇಗಿರುತ್ತೆ ಪ್ರತಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಈಗ ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನದಲ್ಲಿ 7ನೇ ಮನೆಯಲ್ಲಿ ಇಷ್ಟು ದಿನ ಗುರು ರೆಟ್ರೋಗ್ರೇಡೆಡ್ ಆಗಿತ್ತು. ಈಗ ಗುರು ನೇರವಾಗಿ ಈಗ ಸ್ವಲ್ಪ ನೆಮ್ಮದಿಯ ಉಸಿರು ಇಡೋಂಥ ಸಮಯ ಆಗಿದೆ. ಆಮೇಲೆ 12ರ ಅಧಿಪತಿ ಮತ್ತು 5ರ ಅಧಿಪತಿ ಇಬ್ಬರು ಮಂಗಳ 3ನೇ ಮನೆಯಲ್ಲಿದ್ದಾರೆ. 3ನೇ ಮನೆಯಲ್ಲಿ ಇರೋದರಿಂದ ಇವರ ಅಣ್ಣ ತಮ್ಮಂದಿರು ದೂರ ಪ್ರಯಾಣವನ್ನು ಮಾಡಬಹುದು. ವಿದೇಶಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ 5ರ ಅಧಿಪತಿ 3ರಲ್ಲಿ ಇರೋದ್ರಿಂದ ಹೊಸ ಸಂಬಂಧಗಳು ಕೂಡಿ ಬರೋ ಚಾನ್ಸಸ್ ಇರ್ತವೆ, ಆದರೆ ಎಚ್ಚರ ವಹಿಸಬೇಕು. 9ರ ಅಧಿಪತಿ ಸೂರ್ಯ ಬಂದು 4ನೇ ಮನೆಯಲ್ಲಿದ್ದಾನೆ. ಅವನು ಅಲ್ಲಿನೂ ಚೆನ್ನಾಗಿದೆ. ಹಾಗಾಗಿ ಮತ್ತೆ ಈಗ ಗುರು ಲಗ್ನವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ಆಗೋ ಸಾಧ್ಯತೆಗಳಿರ್ತವೆ. ಮತ್ತು ಈಗ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂಥ ಸಮಯ ಜೂನ್ವರೆಗೂ ಇದೆ. ಆಮೇಲೆ ಧನುರ್ ರಾಶಿಯವರಿಗೆ ವಿದ್ಯಾಭ್ಯಾಸ ಮತ್ತು ವಿದೇಶ ಪ್ರಯಾಣ ಯೋಗ ಇದೆ. ಆಯ 11, ವ್ಯಯ 8. ವ್ಯಯ 8. ಈಗ ಇದರದ್ದು ರಾಹು ಫಲ ಸಹೋದರರೊಂದಿಗೆ ಕಲಹ, ನ್ಯಾಯಾಲಯದಲ್ಲಿ ಹಿನ್ನಡೆ, ಕ್ರೀಡೆಯಲ್ಲಿ ಯಶಸ್ಸು, ಕೀರ್ತಿ. ಕೇತು ಫಲ ನಾನಾ ರೀತಿಯ ಮನೋವ್ಯಥೆ, ಕರುಳು ಬೇನೆ, ತೀರ್ಥಯಾತ್ರೆಯಿಂದ ಕಳವಳ ನಿವಾರಣೆ. ಹೀಗೇ ಎಲ್ಲ ಚೈತ್ರದಿಂದ ಫಾಲ್ಗುಣದವರೆಗೂ ಪ್ರತಿ ತಿಂಗಳದ್ದು ಭವಿಷ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನಕ್ಕೆ ಹೋದರೆ ಮಕರದಲ್ಲಿ ಒಂದು ಲಗ್ನಾಧಿಪತಿಯಾದ ಶನಿ 3ನೇ ಮನೆಯಲ್ಲಿ ಮಕರದಲ್ಲಿದ್ದಾನೆ. 3 ಮತ್ತು 12ನೇ ಅಧಿಪತಿ 6ನೇ ಮನೆಯಲ್ಲಿದ್ದಾನೆ. ಸೊ 12ಕ್ಕೆ ಗುರು ನೋಡ್ತಾನೆ. ಮತ್ತು 6ರ ಅಧಿಪತಿ 2ನೇ ಮನೆಯಲ್ಲಿದ್ದಾನೆ. ಅಂದರೆ ಕೆಲಸದಿಂದ ಧನ ಲಾಭಗಳು ಹೆಚ್ಚಿಗೆ ಇರ್ತವೆ. 11ನೇ ಅಧಿಪತಿ ಮತ್ತು 4ನೇ ಅಧಿಪತಿನೂ ಮಂಗಳ 2ನೇ ಮನೆಯಲ್ಲಿದೆ, ಧನ ಭಾವದಲ್ಲಿದೆ. ಸ್ವಲ್ಪ ಇದು 7ನೇ 10ನೇ ಮನೆಯಲ್ಲಿ ಸಂಸಾರ ಮತ್ತು ಪ್ರೀತಿ ವಿಚಾರದಲ್ಲಿ ವೈಮನಸ್ಸು ಮಾಡ್ಬೋದು. 6ನೇ ಅಧಿಪತಿ ಶುಕ್ರ ಇಲ್ಲಿ 6ನೇ ಅಧಿಪತಿ ಅಲ್ಲ, 5ನೇ ಅಧಿಪತಿ
5ನೇ ಮತ್ತು 10ನೇ ಅಧಿಪತಿ ಶುಕ್ರ 3ನೇ ಮನೆಯಲ್ಲಿದ್ದಾನೆ. ಆಮೇಲೆ ಇದರಲ್ಲಿ 7ನೇ ಅಧಿಪತಿಯು 3ನೇ ಮನೆಯಲ್ಲಿದ್ದಾನೆ. 8ನೇ ಅಧಿಪತಿಯು 3ನೇ ಮನೆಯಲ್ಲಿದ್ದಾನೆ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ಆಸ್ತಿ ಸಂಬಂಧಿತ ಅವಕಾಶಗಳು ದೊರೆಯಬಹುದು. ಆಯ 5 ವ್ಯಯ 11 ಇದು ಮಕರ ರಾಶಿಯ ಭವಿಷ್ಯ. ಇಲ್ಲಿ ರಾಹುಫಲ ಎಲ್ಲರಲ್ಲಿ ವಿರೋಧ, ಅಂದರೆ 2ನೇ ಮನೆಯಲ್ಲೇ ರಾಹು ಇದ್ದಾನೆ. ಎಲ್ಲರಲ್ಲಿ ವಿರೋಧ, ಮನಸ್ತಾಪ, ಮಹಾಭಯ ಪ್ರಸಂಗಗಳು, ನ್ಯಾಯಾಲಯದಲ್ಲಿ ವಿಚಾರದಲ್ಲಿ ನಷ್ಟ. ಕೇತು ಫಲ, ಕೇತು 8ನೇ ಮನೆಯಲ್ಲಿದ್ದಾನೆ. ದೈಹಿಕ ಪೀಡೆ, ದಾಂಪತ್ಯದಲ್ಲಿ ವಿರಸ, ವಿವಾಹ ಮುಂದೂಡಲ್ಪಡ್ಬೋದು. ಇದನ್ನು ಕೇತುವಿನ ಫಲ. ಈಗ ಕುಂಭಲಗ್ನದಲ್ಲಿ ನೋಡೋಣಂತೆ. ಕುಂಭಲಗ್ನದಲ್ಲಿ ಲಗ್ನಾಧಿಪತಿಯೇ 2ನೇ ಮನೆಯಲ್ಲಿದ್ದಾನೆ. ಆಮೇಲೆ ಲಗ್ನವನ್ನು ಗುರು ನೋಡ್ತಾ ಇದ್ದಾನೆ 9ನೇ ದೃಷ್ಟಿಯಿಂದ. ಆಮೇಲೆ ಲಗ್ನದಲ್ಲಿ ರಾಹು 10ನೇ ಅಧಿಪತಿ ಮತ್ತು 3ನೇ ಅಧಿಪತಿ ಲಗ್ನದಲ್ಲೇ ಇದ್ದಾರೆ. 5ನೇ ಅಧಿಪತಿ ಮತ್ತು 8ನೇ ಅಧಿಪತಿನೂ ಬುಧದಲ್ಲಿದ್ದಾರೆ. 2 ಮತ್ತು 11ನೇ ಅಧಿಪತಿ ಗುರು 5ನೇ ಮನೆಯಲ್ಲಿದ್ದು 9ನೇ ದೃಷ್ಟಿ ಲಗ್ನ ನೋಡುತ್ತದೆ. ಹಾಗೂ 9 ಇದು ಬಹಳ ಒಳ್ಳೆಯದು. ಆರೋಗ್ಯ ಸುಧಾರಣೆ ಇದೆ. ತೀರ್ಥಕ್ಷೇತ್ರಕ್ಕೆ ಹೋಗಿ ಬರೋ ಅವಕಾಶ ಇದೆ. ಯಾಕೆಂದರೆ 9ನೇ ದೃಷ್ಟಿಯಿಂದ ಲಗ್ನ ನೋಡ್ತಾ ಇರೋದ್ರಿಂದ ನಾವು ಫಿಸಿಕಲ್ ಆಗಿಯೂ ಕ್ಷೇತ್ರ ದರ್ಶನ ಮಾಡೋ ಅವಕಾಶ ಇದೆ. ಮೊದಲನೇ ಮಗನ ಆರೋಗ್ಯದಲ್ಲಿ ಮೊದಲು ಇದು ಗುರು ರೆಟ್ರೋಗ್ರೇಡೆಡ್ ಆದಾಗ ಏನಾದರೂ ಆರಾಮಿಲ್ದಂಗಾಗಿದ್ದರೆ 1ನೇ ಮಗನ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡು ಬರ್ಬೋದು. 6ನೇ ಅಧಿಪತಿ 2ನೇ ಮನೆಯಲ್ಲಿದೆ, ಅಲ್ಲಿಂದನೂ ದುಡ್ಡು ಚೆನ್ನಾಗಿದೆ. 7ನೇ ಅಧಿಪತಿನೂ 2ನೇ ಮನೆಯಲ್ಲಿದೆ, ಅಂದರೆ ವ್ಯವಹಾರದಲ್ಲೂ ಒಳ್ಳೆ ಲಾಭ ಇದ್ದಂಗಿದೆ. ಆಮೇಲೆ 11ನೇ ಅಧಿಪತಿ 5ನೇ ಮನೆಯಲ್ಲಿದೆ, ಅಲ್ಲೂ ಬಹಳ ಚೆನ್ನಾಗಿ ಇವರಿಗೆ ಕುಂಭದವರಿಗೆ ಈ ವರ್ಷ ಚೆನ್ನಾಗಿದ್ದಂಗೆ ಕಾಣಿಸ್ತಾ ಇದೆ. ಕುಂಭರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಸರು ಹೆಚ್ಚಾಗಬಹುದು. ಆಯ 5 ಆದರೆ ವ್ಯಯ 11, ಅಂದರೆ ಖರ್ಚು ಜಾಸ್ತಿ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಾಗೆಯೇ ಇಲ್ಲಿ ರಾಹುಕೇತುಗಳ ಫಲ, ಚೋರರಿಂದ ಹಾನಿ, ಕೂಡಿಟ್ಟ ಹಣ ಅಪವ್ಯಯ, ಭಯ ಪ್ರಸಂಗಗಳು ರಾಹುವಿನ ಫಲ ತೋರಿಸಿದ್ದಾರೆ. ಇನ್ನು ಚೈತ್ರಾದಿ ಫಾಲ್ಗುಣದವರೆಗೂ ಫಲಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೀನ ಲಗ್ನಕ್ಕೆ ಹೋಗೋಣ. ಮೀನ ಲಗ್ನದಲ್ಲಿ ಲಗ್ನದಲ್ಲೇ ಏನಾಗಿದೆ, ಶನಿ, ಚಂದ್ರ ಮತ್ತು ರವಿ, ಶುಕ್ರ ಇದ್ದಾರೆ. ಈಗ 3 ಮತ್ತು 8ನೇ ಅಧಿಪತಿ ಲಗ್ನದಲ್ಲಿದ್ದಾನೆ. ಆಮೇಲೆ 6ರ ಅಧಿಪತಿನೂ ರವಿ ಲಗ್ನದಲ್ಲೇ ಇದ್ದಾನೆ. 6ರ ಅಧಿಪತಿ ಅಂದರೆ ಉದ್ಯೋಗದಲ್ಲಿ ಲಗ್ನದಲ್ಲೇ ಇರಬೇಕು, ಅಂದರೆ ಶ್ರಮ ವಹಿಸ್ಬೇಕು, ಎಲ್ಲದಕ್ಕೂ ಹೋರಾಟ ಮಾಡಬೇಕು ಅನ್ನೋ ತೋರಿಸ್ತದೆ. 5ನೇ ಅಧಿಪತಿನೂ ಚಂದ್ರನೂ ಲಗ್ನದಲ್ಲಿದ್ದಾನೆ. ಆಮೇಲೆ 11 ಮತ್ತು 12ರ ಅಧಿಪತಿ ಲಗ್ನದಲ್ಲಿದ್ದಾರೆ. 4 ಮತ್ತು 7ರ ಅಧಿಪತಿ 12ನೇ ಭಾವದಲ್ಲಿದ್ದಾರೆ. 2 ಮತ್ತು 9ರ ಅಧಿಪತಿ ಮಂಗಳ 12ರಲ್ಲಿದ್ದಾರೆ. ಅಂದರೆ ಸ್ವಲ್ಪ ಖರ್ಚು ಹೆಚ್ಚಿಗೆ ಆಗುತ್ತೆ. ಲಗ್ನಾಧಿಪತಿ 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿದ್ದಾನೆ. 4 ಮತ್ತು 7ರ ಅಧಿಪತಿ 12ರ ಮನೆಯಲ್ಲಿರೋದ್ರಿಂದ ಸಂಸಾರ ಮತ್ತು ಪ್ರೀತಿಯ ವಿಚಾರದಲ್ಲಿ ವೈಮನಸ್ಸು ಮೂಡೋ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಮೀನ ರಾಶಿಯ ಫಲ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಿಗೆ ಆಗ್ಬೋದು. ಆಯ 11 ಇದೆ, ವ್ಯಯ 8 ಇದೆ. ಹಾಗಾಗಿ ಇದು ಚೆನ್ನಾಗೆ ಮೀನದವರಿಗೂ ಚೆನ್ನಾಗಿದೆ. ಆದರೆ ಏನಾಗಿದೆ, 4 ಮತ್ತು 7ರ ಅಧಿಪತಿ 12ರಲ್ಲಿದ್ದು, 2 ಮತ್ತು 9ರ ಅಧಿಪತಿ 12ರಲ್ಲಿದ್ದು ರಾಹು ಜೊತೆಗೆ ಇರೋದರಿಂದ ಸ್ವಲ್ಪ ಫೈನಾನ್ಷಿಯಲಿ ಲಾಸಸ್ ಜಾಸ್ತಿ ಆಗ್ಬೋದು. ಆದರೆ ಅಲ್ಲಿ ಗುರುವಿನ ದೃಷ್ಟಿ ಇದೆ. ಗುರುವಿನ ದೃಷ್ಟಿ ಇದ್ದರೂ ರಾಹು ಜೊತೆಗೆ ಇರೋದರಿಂದ ಖರ್ಚು ಬಹಳ ಆಗೋಂಥ ಸಾಧ್ಯತೆಗಳಿರ್ತವೆ. ಇದಕ್ಕೆ ಸ್ವಲ್ಪ ಲಕ್ಷ್ಯ ವಹಿಸಬೇಕು.
ಈಗ ರಾಹು ಮತ್ತು ಕೇತುವಿನ ಪ್ರಭಾವ ಹೇಗಿದೆ? ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಮರಣ ಶಾಸನದಿಂದ ಆಸ್ತಿ ಲಭಿಸಬಹುದು, ಅಂದರೆ ವಿಲ್ಲಿಂದ ಆಸ್ತಿ ಸಿಗ್ಬೋದು. ಆಮೇಲೆ ಕೇತು ಫಲ, ಕೇತು 6ನೇ ಮನೆಯಲ್ಲಿದೆ, ವಿವಾದಗಳು ಬಗೆಹರಿಯುವಿಕೆ, ನೂತನ ಉದ್ಯಮಕ್ಕೆ ಪ್ರೇರಣೆ, ಸ್ವಲ್ಪ ಕರುಳು ಬೇನೆ ಅಂತಿದೆ. ಚೈತ್ರಾದಿ ಮಾಸಗಳ ಫಲಗಳು ಇಲ್ಲಿ ತೋರಿಸಿದ್ದೀನಿ, ನೋಡ್ಕೋಬೋದು, ಸ್ಕ್ರೀನ್ಶಾಟ್ ತಗೋಬೋದು. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪರಾಭವ ನಾಮ ಸಂವತ್ಸರ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಂತೋಷ, ಸಮೃದ್ಧಿ ಕೊಡಲಿ ಎಂದು ಆ ಪರಶಿವ ಪರಮಾತ್ಮನಲ್ಲಿ, ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ, ಜಗದ್ಗುರು ಪಂಚಾಚಾರ್ಯರಲ್ಲಿ ಕೇಳ್ಕೊತೀನಿ. ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಈಗ ನಡೀತಾ ಇರೋಂತಹ ಇರಾಕ್ ಯುದ್ಧ ಬೇಗನೆ ನಿಲ್ಲಿ ಅಂತ, ಬೇಗನೆ ಅಂದರೆ ಇವತ್ತು ನಾಳೆ ಒಳಗೆ ನಿಲ್ಲಿ ಅಂತ ನನ್ನ ಒಂದು ಈ ಮೂಲಕ ಪರಮಾತ್ಮನಲ್ಲಿ, ನಮ್ಮ ಮನೆ ದೇವರಾದ ವೀರಭದ್ರ ದೇವರಲ್ಲಿ ನಾನು ಈ ಮೂಲಕ ಹರಕೆ ಕಟ್ತೀನಿ. ಸರ್ವರಲ್ಲಿ ವಿವೇಕ, ಸಹನೆ, ನೆಮ್ಮದಿ ದೊರೆಯಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಒಂದೇ ಪಂಚಾಚಾರ್ಯನ್ ಜಗದ್ಗುರು ಶಿವಾರ್ಪಣಮಸ್ತು. ಧನ್ಯವಾದಗಳು ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು.